ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೇರಣಾ ವ್ಲಾಗ್ಸ್. ಸೊ ನಾವಿವತ್ತು ಶಾಪಿಂಗಿಗೆ ಅಂತ ಹೇಳಿ ನಮ್ಮ ಮೈಸೂರ್ದಾಗಿರೋ ಸುಮಂಗಲಿ ಸಿಲ್ಕ್ಸಿಗೆ ಬಂದೀವಿ. ನನ್ನ ಜೊತೆ ನಮ್ಮ ಅಕ್ಕನೂ ಶಾಪಿಂಗಿಗೆ ಜಾಯ್ನ್ ಆದ್ಲು. ಮಾಮ ಅವ್ರ ಮನೆ ಓಪನಿಂಗ್ ಐತೆ ನೆಕ್ಸ್ಟ್ ಮಂತ್. ಸೊ ಹಂಗಾಗಿ ಮಮ್ಮಿಗೆ ಇಲ್ಲಿ ಸ್ಯಾರಿ ಪರ್ಚೇಸ್ ಮಾಡಕ್ಕೆ ಬಂದೀವಿ. ನೋಡೋಣಂತ ಬರ್ರಿ ಹೆಂಗೆ ಅದಾವ, ಲೈಕ್ ಆಗ್ತಾವ ಏನಿಲ್ಲ ಅಂತಂದು. ಹಾಂ, ಅದು ಬೇಡ. ಅದೆಲ್ಲ ಗ್ರೀನ್ ಪರ್ಪಲ್ ಅಂದಿದ್ದು ನಾವು. ಆ ಕಡೆ ಇರೋದು ನಾನು ಓಪನಿಂಗಿಗೆ ಹಾಕೊಂಡಿದ್ನಲ್ಲ ಆ ಥರ ಅನ್ಸುತ್ತೆ. ಹೌದಿಲ್ಲ, ಅದು ನಂದು ಗ್ರೀನ್ ಬಂದಿತ್ತು, ಅದು ಪರ್ಪಲ್ ಐತೆ ಬ್ಲೌಸು. ಅದು ಇನ್ನೊಂದು ಪ್ಯಾಟ್ರನ್ ಅಂದೆಲ್ಲ, ಅದನ್ನ ತೆಗ್ಸ್ ನೋಡು. ನಾವೆಲ್ಲಿ ಮೈಸೂರು ಸಿಲ್ಕ್ ನೋಡಿದ್ರಾತ ಅಂತ ಬಂದ್ವಿ. ಬಟ್ ಕೆಳಗೆ ಭಾಳ ರಶ್ ಇದ್ದಿದ್ದರಿಂದ ಅಲ್ಲಿ ನಮ್ಗೆ ಭಾಳ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಕಂಚಿ ಪ್ಯಾಟರ್ನಾಗೂ ಒಂದು ಸ್ವಲ್ಪ ನೋಡೋಣ ಅಂತ ಬಂದ್ವಿ. ಬಟ್ ಏನಂತಂದ್ರೆ ನಾನು ನೋಡಿದ್ದೆಲ್ಲ ಆಲ್ಮೋಸ್ಟ್ ಪರ್ಪಲ್ ಕಲರ್ದಾಗ ಲೈಕ್ ಆಗ್ತಿತ್ತು. ಸೊ ಪರ್ಪಲ್ ತೊಗೋಬಾರ್ದಂತ ಉಡಕ್ಕಿ ಹಾಕ್ತಾರೆ. ಹಾಗಾಗಿ ಒಂದಿಷ್ಟು ನೋಡೋಣ ಅಂತ ನೋಡಿದ್ವಿ. ಇನ್ನೊಂದು ಟ್ರ್ಯಾಜಿಡಿ ಏನಪ್ಪ ಅಂತಂದ್ರೆ ನಂಗೆ ಒಂದು ಪರ್ಪಲ್ ಮತ್ತು ಪ್ಯಾರೆಟ್ ಗ್ರೀನ್ದಾಗ ಭಾಳ ಲೈಕ್ ಆಗಿತ್ತು ಒಂದು ಸೀರೆ. ಅದು ಬೇರೆದವ್ರು ತೊಗೊಂಡು ಹೋಗ್ಬಿಟ್ರೆ ನಾವು ಹಿಡ್ಕೊಂಡು ಒಂದೇ ಪೀಸ್ ಬರೋದಂತಿದ್ರಾಗ. ಸೊ ಅದು ಒಂದು ಬೇಜಾರಾಯಿತು. ಅದು ಬಿಟ್ಟರೆ ಇವೆರಡು ಸೀರೆನ ನಾನು ಟ್ರಯಲಿಗೆ ನೋಡಿದ್ನಿ. ಸೊ ನಾ ಯಾವ್ದು ಪರ್ಚೇಸ್ ಮಾಡಿದ್ನಿ ಅಂತ ಕಮೆಂಟ್ ಹಾಕ್ರಿ, ನೋಡೋಣಂತ. ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ದೇವರಾಜ್ ಮಾರ್ಕೆಟ್ ಕಡೆ ಹೋದ್ವಿ. ಸ್ವಲ್ಪ ಪೂಜೆ ಸಾಮಾನು, ಹಣ್ಣು, ಹೂವು ಎಲ್ಲ ತೊಗೊಳೋದಿತ್ತು. ಯಾಕಂತಂದು ನಿಮಗೂ ಗೊತ್ತಾಗಬೇಕು. ಹಾಗಂದ್ರೆ ಕಂಪ್ಲೀಟ್ ವ್ಲಾಗ್ ನೋಡಿರಿ, ಎದಕ್ಕೆ ನಾವು ಪೂಜಾ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡತ್ತೀವಿ ಅಂತಂದು ಹೇಳ್ತೀನಂತ. ಅದ್ ಮೇಲ್ಗಡೆ ಒಂದು ಎಲ್ಲಿ ಹೋಗೈತಲ್ಲ, ಅದು ಒಂಚೂರು ಇದಾಗೈತಿ. ಚಿಕ್ಕದು ಅನ್ಸಲ್ಲ ಅದು. ಇದು ಸಣ್ಣದು ಅನ್ಸಲ್ಲ. ಅದಕ್ಕೆ ಆಸೆ ಎಷ್ಟು ಸಪ್ರೇಟ್ ಕವರಿಗೆ ಹಾಕಿದ್ದೀರಾ?
हमें जब उठाने का जिम्मेदारी था ನಾನು ಅಕ್ಕ ಪೂಜಾ ಸಾಮಾನೆಲ್ಲ ತೊಗೊಂಡು ಮತ್ತು ವೆಜಿಟೇಬಲ್ ಮಾರ್ಕೆಟ್ ಕಡೆ ಬಂದ್ವಿ. ಅಲ್ಲಿಂದ ಅಂಕಲ್ ಮತ್ತು ಆಂಟಿ ಇಬ್ಬರು ಜಾಯ್ನ್ ಆದ್ರೆ. ನಾವು ನೆಕ್ಸ್ಟ್ ಹೋಗಿದ್ದು ಸರಸ್ವತಿ ಭಂಡಾರಾಗ. ಇಲ್ಲಿ ಎಲ್ಲ ಥರದ್ದು ನಿಮ್ಗೆ ಕಿರಾಣಿ ಸಾಮಾನು ಸಿಗ್ತೈತಿ ಆ್ಯಂಡ್ ಚಲೋ ಕ್ವಾಲಿಟಿದಾಗ ಕೊಡ್ತಾರೆ ರೀಸ್ನಬಲ್ ಪ್ರೈಸ್ದಾಗ. ಇದು ಬರೋದು ಓಲ್ಡ್ ಸಂತೆಪೇಟ್ದಾಗ ದೇವರಾಜ್ ಮಾರ್ಕೆಟ್ ಕಡೆ ಬರ್ತೈತಿ. ಸೊ ಯಾರಾದರೂ ಓಪ್ನಿಂಗ್ ಆಗಲಿ ಇಲ್ಲಾಂದ್ರೆ ಮದ್ವೆ ಸಾಮಾನಿಗೆ ಏನಾರು ಕಿರಾಣಿ ಐಟಮ್ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಾ ಈ ಶಾಪ್ನ ರೆಕಮೆಂಡ್ ಮಾಡ್ತೀನಿ. ಟ್ರೈ ಮಾಡಿ ನೋಡಿರಿ ನೀವು ಒಂದ್ಸಲ. ತಿಂಡಿ ಪ್ಲೇಟ್ ಸರಿ ಅದೇ ಸ್ವಲ್ಪ ಇದು 10 ನಂಬರ್ ಆತ ಓಲಿಂಗ್ ಅದೇ ಮಧ್ಯ ಇಲ್ಲ ನಿನ್ನ ವೆರೈಟಿ ಬ್ಯಾಗ್ ಇಸ್ಕೋ. ನವ್ಯ, ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಹಾರಿಬಲ್. ಯಾಕೆ ನೀವು ಬಟ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಇಷ್ಟು ಲಘು ಶಾಪಿಂಗ್ ಮಾಡಿರೋದಂದ್ರೆ ನಿನ್ನ ಜೊತೆನ ನಾನು ಗೈಸ್ ಹೋಗಿ ಪಟ್ಟೊಂದೊಂದು 6-7 ಸೀರೆ ತಗ್ಸಿದ್ವಿ. ಅದ್ರೊಳಗೆ ಫೈನಲ್ ಮಾಡಿದ್ವಿ. ನೋಡಿದ ತಕ್ಷಣ ಇಷ್ಟ ಅದು. ಅಷ್ಟು ಚಲೋ ಇದು ಕಲೆಕ್ಷನ್. ಮೇ ಬಿ ಆಷಾಢ ಅಂತ ಅಷ್ಟು ಚಲೋ ಕಲೆಕ್ಷನ್ ತಗ್ಸಿದ್ರು ಏನೋ ಗೊತ್ತಿಲ್ಲ. ಸೊ ನೋಡಿದ್ರೆ ನಾವೀಗ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ. ಎದಕ್ಕೆ ಅಂತಂದ್ರೆ ನಾಳೆ ನಮ್ಮ ಅಕ್ಕನ ಮನ್ಯಾಗ ಚಾಮುಂಡಿ ಹಬ್ಬ ಅಂತ ಪೂಜೆ ಮಾಡಾಕ್ತಾರ, ಚಾಮುಂಡೇಶ್ವರಿದು. ಹಿಂಗಾಗಿ ಅದಕ್ಕೆ ಎಲ್ಲ ಗ್ರಾಸರಿ ಶಾಪಿಂಗ್ ಮಾಡಿದ್ವಿ. ಫುಲ್ ಕಂಪ್ಲೀಟ್ ಬ್ಲಾಗ್ ನೋಡ್ರಿ ನಾಳೆ ಹಬ್ಬ ಹೆಂಗೆ ಮಾಡ್ತಾರಂತ ತೋರಿಸ್ತೀವಂತ. ಓಕೆ ಓಕೆ. ನಾವು ಮನೆಗೆ ಹೋಗೋ ತಡಾನ ಈ ಪುಟಾಣಿ ನಮ್ಮ ಸಂಬಂಧ ವೇಟ್ ಮಾಡಾತಿತ್ತು. ಈ ಪಾಪು ಬಂದು ಭೂಮಿ ಅಕ್ಕ ಅವರ ಅಣ್ಣನ ಮಗ. ಎಷ್ಟಂದ್ರೆ ಅಷ್ಟು ಚೂಟಿ ಇದ್ದ. ಇವ್ನು ನೋಡಿದ ತಕ್ಷಣ ನನಗೆ ನಮ್ಮ ಮಾಮನ ಮಗ ರಚಿತ ನೆನ್ಪು ಬಂದ. ನೋಡ್ಬೋದು ನೀವು ಹುಡುಗರು ಎಷ್ಟು ಲಘು ಲಘು ಬೆಳಿತಾವ ಅಂತಂದ್ರೆ ಅಷ್ಟು ಲಘು ಬೆಳಿತಾವ. ಖರೆ ಇವ್ನು ನೋಡಿದ ಮೇಲೆ ನಂಗೆ ಮಾಮನ ಮಗನ ನೆನ್ಪು ಬಂದ. ನಂಗೆ 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 ಹಾ ಇದು ನನಗೆ ಇದು ನನಗೆಪ್ಪ ಕೊಡ. ಇದು ನನಗೆ ಮೂರು ನನಗೆ. ಇಲ್ಲಿ ಬಾಮ. ಕೊಡಲ್ಲ ಕೊಡಲ್ಲ ಕೊಡಲ್ಲ. ಅಪ್ಪ ಬಾ ಇಲ್ಲಿ. ಇಲ್ಲಿ ತಗೋಬಾ, ಇಲ್ಲಿ ತಗೋಬಾ. ಇಲ್ಲಿ ತಗೋಬಾಮ್ಮ. ಸೇಲ್ಸ್ ಪ್ರಮೋಷನ್ ನೀನು ಅಳಿಯಾನೆ ಮಾಡ್ತಾನೆ ನೋಡು. ಇಲ್ಲಿ ನನ್ನ ಕಡೆ ತೋರಿಸು, ನನ್ನ ಕಡೆ ತೋರಿಸು. ನಿನ್ಗೆ ಪಾಪ ಇದು ಯಾರು ತಂದಿದ್ರು? ಟ್ಯಾಪಿಂಗ್ ಕೊಟ್ಟೆ. ಯಾರು ತಂದಿದ್ರು ಮನ? ಟ್ಯಾಪಿಂಗ್ ಕಟ್ಟೆ. ಟ್ಯಾಪಿಂಗ್ ಕಟ್ಟೆ. ಇದು ನನಗೆ. ಇದು ನನಗೆ. ಯಾರು ತಂದಿದ್ರು? ಮೋಟುನಾ? Next day. ಅಕ್ಕ ಅವ್ರದ್ದು ಶಾಪ್ ಐತಿ. ಸೊ ಪೂಜಾನ ಅವ್ರ ಶಾಪ್ ಕಡೆ ಇಟ್ಕೊಂಡಿದ್ರು. ಇಲ್ಲಿ ಮಳೆ ಬಂದ್ರೆ ಮತ್ತೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಟೆಂಟ್ನು ಹಾಕ್ಸಿದ್ರು ಅವರು.
ಅಲ್ಲಿರೋ ಮಕ್ಕಳು ಹುಡುಗರು ಈ ಕೆಳಗಡೆ ಹಾಕ್ಬೋದು. ನಾನು ಹೆಂಗೆ ಹಿಡಿತೀನಿ ನೀನು ಮೇಲ್ಗಡೆ ಸರಿ ಮಾಡೋಣ. ಮೇಲ್ಗಡೆ ಸರಿ ಮಳೆ ಕಟ್ಟಿರ್ಬೋದು. ನಾವು ನೆನ್ನೆ ನೋಡಿ ಶೇಡ್ ಇದಕ್ಕೆ ಸ್ವಲ್ಪ ದಾಟ ಆಗಿ ಬ್ರೌನಿಶ್ ಅನಿಸುತ್ತೆ. ಆಗಸ್ಟ್ 8ನೇ ತಾರೀಕು ಬುಕ್ ಮಾಡ್ಕೊಂಡ್ಬಿಡು ಡೆಕೋರೇಷನ್. ಆಗಸ್ಟ್ 8ನೇ ತಾರೀಕು ಡೆಕೋರೇಷನ್ಗೆ ಬುಕ್ ಮಾಡ್ಕೊಂಡು ವರಮಹಾಲಕ್ಷ್ಮಿ ಎತ್ತರ ಕಟ್ಟಿದಲ್ಲಿ ಇಲ್ಲೆಲ್ಲ ಅದು ಜಾರುತ್ತೆ, ಅದ್ರಲ್ಲಿ ಜಾಯಿಂಟ್ಗೆ ಕಟ್ತೀವಿ. ವೇಟ್ ನಿಲ್ಲುತ್ತಾ ಇಲ್ಲ ನೋಡು. ಇನ್ನೊಂದು ಕೊಡ್ಲಾ ಪಿನ್ನು? ಇಡ್ರಿ, ಆಮೇಲೆ ಅದನ್ನ ಬೇಕಾದ್ರೆ ಕಟ್ಟಿದ್ರೆ ಆಯ್ತು. ಏನಿಡ್ಲಿ ಇಷ್ಟೇನಾ ನಿಮ್ದು? ಅಷ್ಟೇ ನಮ್ದು. ಮನ್ಯಾಗ ಹಬ್ಬ ಐತಿ ಅಂದ ತಕ್ಷಣ ಫಸ್ಟ್ ನಮಗೆ ನೆನಪು ಬರೋದು ರಂಗೋಲಿ. ಸೊ ಪೂಜೆಗೆ ಏನೇನು ಸಾಮಾನು ಬೇಕೋ ಎಲ್ಲ ತಯಾರಿ ಮಾಡಿಕೊಂಡು ಇಲ್ಲಿ ರಂಗೋಲಿ ಹಾಕಕ್ಕೆ ಬಂದೆ. ರಂಗೋಲಿ ಮುಗಿಸಿ ಮತ್ತು ಏನೇನು ಬಾಕಿ ಉಳಿಸಿದ್ವಿ ಅದನ್ನು ಪೂಜಾದ ನೋಡ್ಕೊಳಕ್ಕೆ ಹೋಗ್ಬೇಕೀಗ. ಏನ್ ಮಾಡತ್ತೀರಿ? ಹಾಯ್ ಮಾಡ್ರಚ್ಚು. ಅಲ್ಲ ಅತ್ತಿ ತೋರ್ಸ್ ಹಾಟ್. ಇಲ್ಲಿ ಪ್ರಸಾದಕ್ಕೆ ಅಂತ ಹೇಳಿ ಕೇಸರಿ ಬಾತ್ ಮತ್ತು ರೈಸ್ ಬಾತಿಗೆ ಎಲ್ಲ ರೆಡಿ ಮಾಡ್ಕೊಳತ್ತಾರ. ನೋಡ್ಬೋದು ನೀವು, ಪುಟಾಣಿ ನಿಂತ ಎಲ್ಲ ವಾಚ್ ಮಾಡತ್ತಾರ, ಹೆಂಗ್ ಮಾಡತ್ತಾರ ಏನು ಎಂತ ಅಂತಂದು. ಆ್ಯಂಡ್ ಇಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬಕ್ಕೆ ಎಲ್ಲ ಸಾಮಾನು ರೆಡಿ ಮಾಡ್ಕೊಂಡ್ವಿ. ಬಳಿ, ಎಲ್ಲಡ್ಕಿ, ಅರಿಶಿನ, ಕುಂಕುಮ, ಹೂವು, ಬಾಳೆಹಣ್ಣು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಪ್ರಸಾದನ ಮನೆ ಕಡೆ ಮಾಡಿಸಿದ್ರೆ, ಪೂಜಾ ಅಂಗಡಿ ಕಡೆ ಇದ್ದಿದ್ದರಿಂದ ಪ್ರಸಾದ ರೆಡಿಯಾಗಿಂದ ಅಂಗಡಿ ಕಡೆನ ತರಿಸಿದ್ವಿ. ಸೊ ಈಗ ಇನ್ನೇನು ಪೂಜೆ ಚಾಲೂ ಆಗ್ತೈತಿ, ಹೆಂಗೆ ಪೂಜೆ ನಡೀತೈತಿ ಅದೆಲ್ಲ ತೋರಿಸ್ತೀನಂತ. ವ್ಲಾಗ್ ಕಂಪ್ಲೀಟಾಗಿ ನೋಡ್ರಿ.
ಅಲ್ಲಲ್ಲಿ ಹಾಕಿದಾಯ್ತು, ಆಮೇಲೆ ಹಾಕಿದಾಯ್ತು. ನೋಡಿ, ಎಲ್ಲೇ ಇತ್ತು ಅದು. ಮಣ್ಣಿನ ದೀಪನಾರು ಒಂದು ಅದನ್ನೇ ಹಚ್ಚಿದ್ದೀವಿ. ಇದ್ರೊಳಗೆ ಹಾಕಿರ್ತೀನಿ. ಏನು ಆಗಲ್ಲ. ಹಂಗೆ ಅಯ್ಯೋ ನಾನು ಕೊಡು ಅಜ್ಜು ಕೈಲಿ ಈ ಕಡೆನೆ ಬನ್ನಿ ಎಲ್ಲ. Thank you.